ಓಕೆನಾ. ಈಗ ನಾವು ನೇರವಾಗಿ ಅಭ್ಯಾಸ 1.1ರಲ್ಲಿ ಬರುವಂಥ ಸಮಸ್ಯೆಗಳನ್ನು ಬಿಡಿಸೋಣ. ಇದನ್ನು ಸ್ಪಷ್ಟವಾಗಿ ನಾವು ನೋಡ್ಕೊಳ್ಳೋಣ. ಕಾನ್ಸೆಪ್ಟ್ ಮುಗೀತು, ವರ್ಕ್ಡ್ ಎಕ್ಸಾಮ್ ಮುಗಿಸಿದ್ದೀವಿ. ಅಭ್ಯಾಸ 1.1ರಲ್ಲಿ ಪ್ರಶ್ನೆಗಳು ಮಾತ್ರ ಈ ಸದ್ಯ ಉಳಿದಾವ. ಹಾಗಾಗಿ ಮಕ್ಕಳಲ್ಲಿ ಗಮನಿಸಿ, ಇಲ್ಲಿವರೆಗೆ ನಾವೆಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡಿವಿ. ವರ್ಕ್ಡ್ ಎಕ್ಸಾಂಪಲನ್ನು ಪೂರ್ಣಗೊಳಿಸಿದ್ದೀವಿ. ಅದರ ಮೂಲಕ ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿವಿ. ಪ್ರತಿ ಪ್ರಶ್ನೆಯಲ್ಲಿ ಮೊದಲು ಸಂಖ್ಯೆಗಳನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀವಿ. HCFಗೆ ಕಾಮನ್ ಫ್ಯಾಕ್ಟರ್ನಲ್ಲೇ ಚಿಕ್ಕ ಘಾತವನ್ನು ತೆಗೆದುಕೊಳ್ತೀವಿ. LCMಗೆ ಅಂದರೆ ಲಸಾಗ ಎಲ್ಲ ಫ್ಯಾಕ್ಟರ್ಗಳ ದೊಡ್ಡ ಘಾತ ನಿಯಮವನ್ನು ನೆನಪು ಮಾಡ್ಕೊಳ್ತೀವಿ. ಮಕ್ಕಳಲ್ಲಿ ಗಮನಿಸಿ, ನೋಟ್ಬುಕ್ನಲ್ಲಿ ಪ್ರತಿಯೊಂದು ಹಂತವನ್ನು ಸರಿಯಾಗಿ ಬರೆಯಿರಿ. ಅದನ್ನು ವಿಶೇಷವಾಗಿ ಏನಂತಂದರೆ HCF LCM ಅಂದರೆ ಲಸ ಮಸ ಕಂಡುಹಿಡಿಯೋದು, ಆಮೇಲೆ ಅವಿಭಾಜ್ಯ ಅಪವರ್ತನೂ ಮಾಡೋದು, ಇವೆಲ್ಲವೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ನಾವು ಮೊದಲ ಪ್ರಶ್ನೆಯಿಂದ, ಅಭ್ಯಾಸದಲ್ಲಿ ಕೊಟ್ಟಿರುವಂಥ ಮೊದಲ ಪ್ರಶ್ನೆಯಿಂದ ನಾವು ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಕ್ವಶನ್ ಸಿಂಪಲ್ ಇದೆ. ಕ್ವಶನ್ ಏನಂತಂದ್ರೆ ಏನು ಕೊಟ್ಟಿದ್ದಾರೆ ಅಂಥೇಳಿ ಅರ್ಥ ಮಾಡ್ಕೊಳ್ಬೇಕು. ಮೊದಲು ನಾವೇನು ಮಾಡಬೇಕು, ಕೊಟ್ಟಿರುವಂಥ 140 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಈ ಕೊಟ್ಟಿರುವಂಥ 140, ಈ 140 ಅವಿಭಾಜ್ಯ ಅಪವರ್ತನವನ್ನಾಗಿ ನಾವು ಮಾಡಬೇಕು. ಈಗ ಇದನ್ನು ಹಂತ ಹಂತವಾಗಿ ಹೇಗೆ ಮಾಡಬೇಕು ಅಂತ ನೋಡೋಣ. ನಾವು 140 ಫಸ್ಟು ಅತಿ ಚಿಕ್ಕ ಅವಿಭಾಜ್ಯ ಅಪವರ್ತನ ಸ್ಟಾರ್ಟ್ ಮಾಡಬೇಕು. ಅದು ಇರಲಿಲ್ಲ, ಅದರ ನಂತರದ ಅವಿಭಾಜ್ಯ, ಅದರಿಂದ ಆಗಲಿಲ್ಲ, ಅದರ ನಂತರದ ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ತೆಗೆದುಕೊಳ್ಳಬೇಕು. ಇಲ್ಲಿ ಗಮನಿಸಿ, ಇಲ್ಲಿ ಫಸ್ಟ್ ನಾನು 2 ತಗೊಳ್ತೀನಿ. 2 7 14 0 0. ನಂತರ 2ರಿಂದ 2 3 6 2 5 10. ನೆಕ್ಸ್ಟ್ 3ರಿಂದ ಆಗೋದಿಲ್ಲ. ನೆಕ್ಸ್ಟ್ ಏನ್ರಿ, 3ರಿಂದ ಆಗೋದಿಲ್ಲ. ಏನು ಮಾಡೋಣ ಈಗ, 5ರಿಂದ ಆಗತ್ತೇನೋ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು, 2 ಆದಮೇಲೆ 3, 3 ಆದಮೇಲೆ 5, 5 ಆದಮೇಲೆ 7, ಹೌದಲ್ರಿ. ಈಗ 3ರಿಂದಿಲ್ಲ, 4 ತೆಗೆದುಕೊಳ್ಬಾರ್ದು. ಯಾಕಂದ್ರೆ 4 ಸಂಯುಕ್ತ ಸಂಖ್ಯೆ ಆಗುತ್ತೆ. ಅದಕ್ಕೆ 5ರಿಂದ ನೋಡ್ರಿ, 5 7 35 ಆಗುತ್ತಲ್ಲ. ಮತ್ತು ಇದು 7ರಿಂದ 7 ಬಂದರೆ ಅಂದ್ರೆ ಇದರ ಅವಿಭಾಜ್ಯ ಅಪವರ್ತನ 2 × 2 × 5 × 7 ಅಂತಾಯಿತು. ಈಗ ಇದನ್ನು ನಾವೇನಂತ ಹೇಳಿದ್ದೀವಿ, ಇದನ್ನು ಅದರ ಪವರ್ ರೂಪದಲ್ಲಿ, ಘಾತಾಂಕ ರೂಪದಲ್ಲಿ ಬರಿಬೇಕು ಅಂತ ಹೇಳಿದ್ದೀವಿ. ಇದರ ಅಂತಿಮ ಉತ್ತರ ಏನಾಗುತ್ತೆ, 2 ಘಾತ 2 ಎಷ್ಟು ಬಾರಿ ಇದೆ, 2. ಆಮೇಲೆ ಇದು 5 1 ಬಾರಿ, 7 1 ಬಾರಿ ಇದೆ. 1 ಬಾರಿ ಇದ್ದ ಘಾತಾಂಕ ಬರೆಯುವಂಥ ಅವಶ್ಯಕತೆ ಇಲ್ಲ. ಓಕೆ, ಅರ್ಥ ಆಯ್ತಾ. ಇದೇ ರೀತಿಯಲ್ಲಿ ನಾವು ಲೆಕ್ಕವನ್ನು ಮುಂದುವರಿಸಬೇಕು. ಉತ್ತರವನ್ನು ನೀವೆಲ್ಲರೂ ಏನಪ್ಪ ಅಂತಂದ್ರೆ ನೋಟ್ಬುಕ್ನಲ್ಲಿ ಚೆನ್ನಾಗಿ ಬರಿಬೇಕು. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಬರಿಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ್ನಲ್ಲಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತಂದರೆ ಅವಿಭಾಜ್ಯ ಅಪವರ್ತನದಲ್ಲಿ ಸಂಯುಕ್ತ ಅಪವರ್ತನ ಉಳಿಯದಂತೆ ನೋಡಬೇಕು. ಅರ್ಥ ಆಯಿತು. ಇನ್ನು ಇದ್ರ ಮುಂದಿನ ಪ್ರಶ್ನೆ, 156 ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಾಗಿ ಬರೀಬೇಕಾಗಿದೆ. 156 2ರಿಂದ ಭಾಗಿಸಬಹುದಲ್ಲ. ಸ್ಟಾರ್ಟಿಂಗ್ ನೋಡಿ, ಇದನ್ನು 156 156 156 ಈ ರೀತಿಯಲ್ಲಿ ನಾನು ಅಪವರ್ತಿಸ್ತೀನಿ. 2ರಿಂದ 2 7 14 2 8 16, ಮತ್ತು 2ರಿಂದ 2 3 6 2 9 18. ಇದು ಮತ್ತೆ 2ರಿಂದ ಏನಂತಂದ್ರೆ ಪೂರ್ಣ ಭಾಗ ಹೋಗೋದಿಲ್ಲ ಅದು, ಹೌದಲ್ರಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಇದರ ಮುಂದಿನ ಅಪವರ್ತನ 3ರಿಂದ ತೆಗೆದುಕೊಳ್ಳೋಣ. ಇದರ ಮುಂದಿನ ಅವಿಭಾಜ್ಯ ಸಂಖ್ಯೆ 3ರಿಂದ ತೆಗೆದುಕೊಳ್ಳೋಣ. 3 1 3 3 3 9. 13 ಖುದ್ದಾಗಿ ಅದೇ ಅಪವರ್ತನ, ಏನೋ ಅವಿಭಾಜ್ಯ ಸಂಖ್ಯೆ. ಹಾಗಾಗಿ 13ರಿಂದನೇ ತೆಗೆದುಕೊಂಡು ಬಿಡ. ಏನಾಗುತ್ತೆ, 156ರ ಅಪವರ್ತನ, ಅವಿಭಾಜ್ಯ ಅಪವರ್ತನ ಬರಿತೀನಿ. 2 × 2 × 3 × 13. ಈಗ ಇದ್ರಾಗ ನೋಡ್ರಿ, 2 ಎಷ್ಟು ಬಾರಿ ಇದೆ, ಘಾತಾಂಕ ರೂಪದಲ್ಲಿ ಬರಿತೀವಿ ನೋಡ್ರೆ. 2 2 ಬಾರಿ ಇದೆ, ಅದಕ್ಕೆ 2ರ ಘಾತಾಂಕ 2, ಇದು 3, ಇದು × 13 ಅಂತ ಉಳಿಯಿತು. ಓಕೆ, ಈ ರೀತಿಯಲ್ಲಿ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಿದ್ದೀವಿ. ಗೊತ್ತಾಯ್ತಾ. ಉತ್ತರವನ್ನು ನೀವೆಲ್ಲರೂ ಏನಂತ ನೋಟ್ಬುಕ್ನಲ್ಲಿ ಚೆನ್ನಾಗಿ ಬರ್ಕೊಳ್ಬೇಕು. ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನಲ್ಲಿ ಇನ್ನೊಂದು ಬಾರಿ ಗಮನಿಸಿ, ಸಂಯುಕ್ತ ಸಂಖ್ಯೆಗಳು ಉಳಿಯದಂತೆ ನಾವು ನೋಡ್ಕೊಳ್ಬೇಕು. ಓಕೆನಾ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ.
ಇಲ್ಲಿ 3825 ಅಂತ ಹೇಳಿದೆ. 3825 ಇದು 2ರಿಂದ ಹೋಗುತ್ತಾ 3ರಿಂದ ಹೋಗುತ್ತಾ, ಯಾವುದರಿಂದ ನಾವು ಅವಿಭಾಜ್ಯ ಪರ ತೆಗೆದುಕೊಳ್ಬೇಕು ಅಂತ ನೋಡಬೇಕು ಅಂತಂದರೆ ಆ ಅಂಕಗಳ ಮೊತ್ತ ಮಾಡಿಬಿಡ್ರಿ. ಅಂಕಗಳ ಮೊತ್ತ, ಇದರ ಅಂಕಗಳ ಮೊತ್ತ ಮಾಡಿದರೆ ಈಗ 3 + 8 + 5 + 2 3 8 5 ಏನು 3 8 2 5 ಕೂಡಿಸಿದ್ರೆ 18 ಆಗುತ್ತೆ. ಅದರಿಂದ ಇದು 3ರಿಂದ ಭಾಗ ಹೋಗುತ್ತಾ ಅಂತ ತೆಗೆದುಕೊಳ್ಬೇಕು. ಇದು 3ರಿಂದ ಭಾಗ ಹೋಗುತ್ತದೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಹೇಗೆ ಬಿಡಿಸ್ತೀನಿ ನೋಡಿ ಇದನ್ನು. 3825 ಇದನ್ನು ಅವಿಭಾಜ್ಯ ಅಪವರ್ತನಾಗಿ ಬರೀಬೇಕು. ಇದನ್ನು ಬಿಡಿಸ್ತೀನಿ 3825. ಫಸ್ಟ್ 3ರಿಂದ 3 1 3 3 2 6. ಗಮನಿಸಿ, 3 1 3 3 2 6 2 ಉಳಿತು 22 ಆಯಿತು. 3 21 1 ಉಳಿತು, ಮುಂದೆ 5 ಇದೆ 15, 3 5 15. ಮತ್ತೆ 3ರಿಂದ ಹೋಗುತ್ತಲ್ಲ, 3 4 12 3 2 6 3 5 15. ಈಗ ಮತ್ತೆ 3ರಿಂದ ಹೋಗೋದಿಲ್ಲ, ಇದು ಹೋಗುತ್ತೇನ್ರಿ? ಇಲ್ಲಲ್ಲ. ಕೂಡಿಸಿದ್ರೆ ಅಂಕಕ್ಕೆ ಇವುಗಳನ್ನು ಕೂಡಿಸಿದ್ರೆ ಏನಾಗಬೇಕು, ಅದು 3 ಮಗ್ಗೆಯಲ್ಲಿ ಇರಬೇಕು, ಹೌದಲ್ಲ? ಈಗ 3 ಆಯ್ತಪ್ಪ. ಇದ್ರ ಮುಂದಿನ ಅವಿಭಾಜ್ಯ ಯಾವುದು? 5 ಅಲ್ಲ. 5ರಿಂದ ಹೋಗುತ್ತೆ ಅಂತ ಚೆಕ್ ಮಾಡೋಣ. 5ರಿಂದ 5 8 40, 2 ಉಳಿತು 25, 5 5 25. ಮತ್ತು ಇದರಿಂದ ಹೋಗುತ್ತೆ ಎಷ್ಟು? 5 1 5 3 ಉಳಿತು 3 5 ಅಂದರೆ 15, 3 5 15 ಅಲ್ಲ? ಎಷ್ಟು? 5ರಿಂದ ತೊಗೊಳಕತ್ತೀವಲ್ಲ ನಾವು. ಗಮನಿಸಿದ್ದೇನೆ. 5 1 5 5 1 5 ಆಯ್ತಾ? ಎಷ್ಟು ಉಳಿತು ಈಗ? 3 5 7 35 35 ಆಗಿತ್ತಲ್ಲ, ಅದು 5 7 35. ಈಗ 17 ಅದು ಖುದ್ದಾಗಿ ಅವಿಭಾಜ್ಯನೇ, ಅದು ಅವಿಭಾಜ್ಯ ಸಂಖ್ಯೆನೇ. ಹಾಗಾಗಿ ಇದು 17 1 17 ಅಂತ ತಗೊಳುತ್ತೆ. ಎಷ್ಟಾಗುತ್ತೆ ಇದನ್ನು? 3 × 3 × 5 × 5 × 17 ಅಂಥೇಳಿ ಆಯಿತು. ಇದನ್ನು ಪವರ್ ರೂಪದಲ್ಲಿ ಬರೆಯೋಣ. 3 ಘಾತ 1 2 2 ಇದೆ, 5 ಘಾತ 1 2 2 ಇದೆ, ಇದು 17ಕ್ಕೆ 17. ಓಕೆ, ಇದು ಅಂಶವನ್ನು ನೀವು ಗಮನಿಸಿ, ಸರಿನಾ? ಇಲ್ಲಿ ನೆಕ್ಸ್ಟ್ ಇದ್ರ ಮುಂದಿನ ಪ್ರಶ್ನೆ ನೋಡೋಣ. ಅರ್ಥ ಆಯ್ತಾ? ಇದು ಗೊತ್ತಾಯ್ತಲ್ಲ? ಇದ್ರ ಮುಂದಿನ ಪ್ರಶ್ನೆ ಇದ್ರಾಗ ಇದೇ ಸೇಮ್ 5005 ಅಂತ ಹೇಳಿ ಇದೆ. ಇದರಲ್ಲಿ ಕೊನೆಯಲ್ಲಿ 5 ಇದೆ, ಇದನ್ನು ಗಮನಿಸಿ. ಅಂದರೆ ಬಿಡಿ ಸ್ಥಾನ 5 ಇದೆ, ಆದ್ದರಿಂದ ಇದು 5ರಿಂದ ಭಾಗ ಆಗತ್ತಾ ಅನ್ನೋದು ನಮಗೆ ಗೊತ್ತಾಗುತ್ತೆ. 5ರಿಂದ ಭಾಗ ಆಗುತ್ತೆ ನೋಡೋಣ. ಈಗ ಇದನ್ನು ಬಿಡಿಸ್ತೀನಿ ನೋಡಿ. 5005 ಅಂತ ಹೇಳಿದೆ. ಈಗ ಇದರ ಅವಿಭಾಜ್ಯ ಅಪವರ್ತನ ನಾವು ಬರೀಬೇಕಾಗಿದೆ. 5ರಿಂದ ತಗೊಳ್ಳಿ. 5 1 5 0 0 5 1 5. ಈಗ ಕೊನೆಗೆ 1 ಇದೆ. 101 ವಿಭಜಿಸಬೇಕು. ಎಷ್ಟಾಗತ್ತಪ್ಪ ಇದು? ಕೊನೆಗೆ 1 ಅಂತ ನಾವು ನೋಡಿದ್ರೆ ಅಂತಂದರೆ 5. ಇದರ ನೆಕ್ಸ್ಟನೇ ತೊಗೊಂಡಿವಿ ಅಂತಂದರೆ ಇದರ ನೆಕ್ಸ್ಟ್ ಅವಿಭಾಜ್ಯ ಅಪವರ್ತನ 7 ಬರುತ್ತೆ. 7ರಿಂದ ಹೋಗುತ್ತೇನೆ? 7ರಿಂದ ನೋಡಲಿ. 7ರಿಂದ 7 7 1 7 ಹೋಗುತ್ತಲ್ಲ, ಇದು 7 1 7 3 ಉಳಿತು 30 ಆಯಿತು, ಹೌದಲ್ಲ? 7 1 7 ಆಯಿತು, 3 ಉಳಿತು 30 ಆಯಿತು, 7 4 28 ಆಗುತ್ತೆ. 28 ಮತ್ತೆಷ್ಟು ಉಳಿತ್ರಿ? 7 3 21, 2 ಉಳಿತ್ರಿ. 7 3 21. ಈಗ 143 ಮತ್ತು ಅದು ಎಷ್ಟರಿಂದ ಹೋಗುತ್ತೆ ನೋಡೋಣ. 143 ನೆಕ್ಸ್ಟ್ ಅದ್ರ ಅಂಕಿ ಬರೋದು 11ರಿಂದ ಹೋಗುತ್ತೆ. 11 1 11, 3 ಉಳಿತು 33, 11 3 33. 13 ಅಂತರ ಖುದ್ದಾಗಿ ಏನಂತಂದರೆ ಅವಿಭಾಜ್ಯ ಅಪವರ್ತನನೇ ಇದೆ. ಇದು ಸೀರಿಯಲ್ ಆಗಿ ಬಂದ್ಬಿಟ್ಟದ್ದು ನೋಡ್ರಿ, ಎಷ್ಟು ಈಸಿಯಾಗಿ. ಅಂದ್ರೆ ಅವಿಭಾಜ್ಯ ಅಪವರ್ತನ ಪ್ರೈಮ್ ಫ್ಯಾಕ್ಟರೈಸೇಷನ್ ಕ್ರಮವಾಗಿಯೇ ಅದಾವ್ರಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದು 5 7 11 13 ಅಂದರೆ 5 × 7, ಆಮೇಲೆ 11 × 13. ಇದು ಇಷ್ಟಿರೋದು ಅವಿಭಾಜ್ಯ ಅಪವರ್ತನದಲ್ಲಿ. ಅಂದರೆ ಇದರ ಫೈನಲ್ ಆನ್ಸರ್ ಗೊತ್ತಾಯ್ತು ಏನೇನು?
5 7 5 ಇಂಟು 7 ಇಂಟು 11 ಇಂಟು 13 ಅಂತ ಬಂತು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದರ ಮುಂದಿನ ಪ್ರಶ್ನೆ 7429 ಇದನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಬರೀಬೇಕಾಗಿದೆ. 7 4 ಅಂದರೆ 7429 7429 7429 ಅವಿಭಾಜ್ಯ ಅಪವರ್ತನಗಳಾಗಿ ಬರಿಬೇಕು ಅಂತಂದ್ರೆ ಇಲ್ಲಿ ನೇರವಾಗಿ ನಮ್ಗೆ ಗೊತ್ತಾಗ್ಬಿಡತ್ತೆ. ಎಷ್ಟು ಅಂತಂದ್ರೆ ಫಸ್ಟ್ 2ರಿಂದ ಅಂತಂದ್ರೆ ಆಗೋದಿಲ್ಲ, 3ರಿಂದನೂ ಆಗಲ್ಲ, 5 ಇಲ್ಲ, 7 ಇಲ್ಲ, 5 7 ಇಲ್ಲಪ್ಪ ಅಂತಂದ್ರೆ 11 ಇಲ್ಲ, 13 ಇಲ್ಲ. ನಂತರ ಬರೋದು ಯಾವುದು? 17ರಿಂದ ಬರುತ್ತಿದೆ. 17ರಿಂದ ಯಾವುದು? 7429 17ರಿಂದ ಬರುತ್ತೆ. ಇದನ್ನು ಇದನ್ನು ಮಾಡಿದ್ರೆ 17 ಇದೆ, 19 ಇದೆ, ಆಮೇಲೆ ಏನಂತಂದರೆ 23 ಹಿಂಗೆ ಸೀರಿಯಲೇ ಬಂದ್ಬಿಟ್ಟಿದೆ. ಇದನ್ನು ಈಗ ಏನಂತಂದ್ರೆ ಬರಿತೀವಿ 17 19 ಇದು 23 ನೇರವಾಗಿ ಏನಂತಂದ್ರೆ ಇದೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಇದನ್ನು ಅಂದರೆ 7429 ಮೊದಲು 17ರಿಂದ ಬಿಡಿಸ್ತೀವಿ, ನಂತರ 19ರಿಂದ ನೆಕ್ಸ್ಟ್ ಏನಂತಂದರೆ 23ರಿಂದ ಬಿಡಿಸಿ ಅದರ ಅವಿಭಾಜ್ಯ ಅಪವರ್ತನಗಳು 17 19 17 ಇಂಟು 19 ಇಂಟು 23 ಅಂತ ಬರಿತೀವಿ. ಓಕೆ, ಗೊತ್ತಾಯ್ತಾ? ಇನ್ನು ಇದರ ಮುಂದಿನ ಪ್ರಶ್ನೆಯನ್ನು ನಾವು ನೋಡಿದ್ದೀವಿ ಅಂತಂದರೆ ಕೆಳಗೆ ನೀಡಿರುವ ಜೋಡಿ, ಅಂದರೆ 2ನೇ ಪ್ರಶ್ನೆಯಲ್ಲಿ ಮೊದಲನೇದು, ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಅ ಮತ್ತು ಮಸಗಳನ್ನು ಕಂಡುಹಿಡಿದು ಲಸ ಅ ಇಂಟು ಮಸ ಇಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಬೇಕು ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಮೊದಲನೆಯದು 26 ಮತ್ತು 91. ನಾವು ಮೊದಲೇನು ಮಾಡಬೇಕು? 26 ಮತ್ತು 95 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು, ಅವಿಭಾಜ್ಯ ಅಪವರ್ತನವನ್ನು ಮಾಡಬೇಕು. ಓಕೆ, ಫಸ್ಟ್ ಇದನ್ನು ಮಾಡೋಣ, ಒಂದೊಂದು ತಗೊಳ್ಳೋಣ. 26 ಅವಿಭಾಜ್ಯ ಅಪವರ್ತನ ಮಾಡೋಣ. 26 ಅವಿಭಾಜ್ಯ ಅಪವರ್ತನ ಏನಾಗುತ್ತೆ? ಫಸ್ಟ್ 2 ತಗೊಳ್ಳೆ, 2 1 2 2 3 6. ಈಗೇನು ಬಂತು ಖುದ್ದಾಗಿ? 13 ಅನ್ನೋದು ಅವಿಭಾಜ್ಯ ಸಂಖ್ಯೆನೇ ಇಲ್ಲ, ಅದಕ್ಕೆ 13 1 13. ಅಂದರೆ ಇದು 2 ಇಂಟು 13 ಅಂತ ಬರೀತೀನಿ, 2 ಇಂಟು 13. ನೆಕ್ಸ್ಟು 91ರ ಅವಿಭಾಜ್ಯ ಅಪವರ್ತನ 91 ಈಗ ಸ್ಟಾರ್ಟಿಂಗ್ 2ರಿಂದ ಅಂತ ಹೋಗಲ್ಲಪ್ಪ, ಇದು 3ರಿಂದನೂ ಹೋಗಲ್ಲ, ಯಾಕಂದ್ರೆ 3 9 1 ಉಳ್ಕೊಂಡು ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಬರೋ 5 ಆಗುತ್ತೆ, 5ರಿಂದ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. 7ರಿಂದ ಹೋಗುತ್ತೆ ನೋಡಿ, 7 1 7 2 ಉಳಿತು 21 7 3 21. ಅಂದರೆ ಇಲ್ಲಿ 13 ಅವಿಭಾಜ್ಯ ಸಂಖ್ಯೆನೇ ಆಗಿದೆ. ಅಂದರೆ ಇದು 7 ಇಂಟು 13 ಅಂತೇಳಿ ತಗೊಳ್ಬೋದಾ? ಇಷ್ಟು ಬಂತು. ಇಲ್ಲಿ ಸಾಮಾನ್ಯ ಪ್ರೈಮ್ ಫ್ಯಾಕ್ಟರ್ ಯಾವುದಾಗಿದೆ? ಕಾಮನ್ ಯಾವುದಾಗಿದೆ? 13 ಆಗಿದೆ. ಯಾವುದು? 13 ಆಗಿದೆ. ಆದ್ದರಿಂದ ಮಸ ಏನಾಯ್ತು ಇಲ್ಲಿ? 13. ಮಸ ಅ 13. ಅರ್ಥ ಆಯ್ತು? ಮಸ ಕಾಮನ್ ಇದ್ದು ತೆಗೆದುಕೊಳ್ಬೇಕು. ಘಾತಾಂಕ ಚಿಕ್ಕದಂದ್ರೆ ಘಾತಾಂಕ ಸೇಮ್ ಇದೆ ಅಂತಂದ್ರೆ ಅದನ್ನೇ ತಗೊಳ್ತೀವಿ. ಈಗ ಲಸಾಗಿ ಏನು ಮಾಡ್ಬೇಕಂತ ಹೇಳಿನಿ? ಪ್ರೈಮ್ ಫ್ಯಾಕ್ಟರ್, ಎಲ್ಲ ಪ್ರೈಮ್ ಫ್ಯಾಕ್ಟರ್ನು ತೆಗೆದುಕೊಳ್ಬೇಕು. ಎಲ್ಲ ಪ್ರೈಮ್ ಫ್ಯಾಕ್ಟರ್ ಘಾತಾಂಕ ಹೆಚ್ಚಿದ್ದದ್ದು ಅಂತ ಅಂದರೆ ಅದು ಲಸ ಅ. ಲಸ ಯಾವುದು? 2 7 13. 2 7 ಮತ್ತೇನ್ರಿ 13. 2 7 13 ಇದನ್ನು ಗುಣಾಕಾರ ಮಾಡಿದ್ರೆ ಎಷ್ಟು ಬಂತು? 2 7 13 ಗುಣಾಕಾರ ಮಾಡಿದ್ರೆ ಎಷ್ಟು? 182. ಎಷ್ಟು ರೀ? 182. ಇದು ಈಗ ನಮಗೆ ಪ್ರಶ್ನೆ ಏನು ಕೇಳಿದ್ದಾರೆ? ಲಸ ಕಂಡುಹಿಡಿದೀವಿ, ಮಸ ಕಂಡುಹಿಡಿದೀವಿ. ಲಸ ಅ ಇಂಟು ಮಸ ಇಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಆಗಿರತ್ತೇನೋ ತಾಳೆ ನೋಡ್ರಿ, ಅದನ್ನು ವೆರಿಫಿಕೇಶನ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆನಾ? ಇದರಲ್ಲಿ ಇದು ವೆರಿಫಿಕೇಶನ್ ಫಸ್ಟ್ ಮಸ ಇಂಟು ಲಸ ಅಂತ ಬರಿಲ್ಲ, ಮಸ ಅ ಇಂಟು ಲಸ ಅ ಮಾಡೋಣ. ಮಸ ಅ ಇಂಟು ಲಸ ಅ. ಮಸ ಎಷ್ಟಿದೆ? 13 ಇಂಟು ಲಸ ಎಷ್ಟು ಬಂತು? 182 ಇಸ್ ಈಕ್ವಲ್ ಟು 13 ಮತ್ತು 182 ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ?
2366 2366 ಅಂತ ಗುಣಾಕಾರ ಮಾಡಿದ್ರು. ಇಷ್ಟು ಬಂತು. ಯಾವುದು ಮಸ ಮತ್ತು ಲಸ ಗುಣಾಕಾರ ಮಾಡಿದ್ರು. ಹಾಗೆಯೇ ಕೊಟ್ಟಿರುವಂಥ ಸಂಖ್ಯೆ, ಆ ಎರಡು ಸಂಖ್ಯೆಗಳು ಯಾವ್ಯಾವ ಎರಡು ಸಂಖ್ಯೆಗಳು? 26 ಮತ್ತು 96. 26 ಮತ್ತು 91. 26 ಇಂಟು 91 ಇವೆರಡನ್ನು ಗುಣಾಕಾರ ಮಾಡಿರಿ. ಇವೆರಡನ್ನು ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 2366 ಬಂತು. 2366. ಆದ್ದರಿಂದ ಕೊಟ್ಟಿರುವಂಥ ಸಂಬಂಧ ಸರಿ ಇದೆ ಅಂತ ಬರೀಬೇಕು. ಆದ್ದರಿಂದ ಸಂಬಂಧ ಸರಿ ಇದೆ, ಸಂಬಂಧ ಸರಿ. ಓಕೆನಾ? ಈ ರೀತಿಯಲ್ಲಿ ನೀವು ಏನಂತರ ಬರೀಬೇಕು ಮಕ್ಕಳ. ಇಲ್ಲಿ ನೀವು LCM ಲೆಕ್ಕ ಏನಂತಂದ್ರೆ ನೀವು ಹಂತ ಹಂತವಾಗಿ ಬಿಡಿಸಿ ಅದನ್ನು. ಓಕೆ, ಈಗ ಇದೇ ಪ್ರಶ್ನೆಯಲ್ಲಿ ಕ್ವಶನ್ ನಂಬರ್ 2ನಲ್ಲಿ ಅದರ ಉಪಪ್ರಶ್ನೆ 2 ಕೊಟ್ಟಿದ್ದಾರೆ. ಇದನ್ನು ನೋಡೋಣ. ಸೇಮ್ ಇದೆ. ಕೊಟ್ಟಿರುವಂಥ ಇದರಲ್ಲಿ ಲಸ ಮತ್ತು ಮಸ ಎರಡು ಸಂಖ್ಯೆಗಳಿಗೆ ಸಂಬಂಧ ಇರುವಂತೆ ನಾವು ಲೆಕ್ಕವನ್ನು ಬಿಡಿಸ್ಕೋಬೇಕು. ಇದ್ರಾಗ 510 ಮತ್ತು 92 ಇದನ್ನು ಬಿಡಿಸ್ಬೇಕು. 510 ಮತ್ತು 92. ಫಸ್ಟ್ 510ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ, ಆಮೇಲೆ 92ರದ್ದು ಮಾಡೋಣ. 92ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. 510ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು ಅಂತಂದ್ರೆ ಫಸ್ಟು ಇದನ್ನು ಹಂತ ಹಂತವಾಗಿ ಬಿಡಿಸ್ಕೊಳ್ಬೇಕು. ಅದನ್ನು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ನಂತರ ಅದಕ್ಕಿಂತ ಹೆಚ್ಚಿರುವಂಥ ಅವಿಭಾಜ್ಯ ಸಂಖ್ಯೆ, ಅದಕ್ಕಿಂತ ಹೆಚ್ಚಿದ್ದ ಅವಿಭಾಜ್ಯ ಸಂಖ್ಯೆಯನ್ನು ನಾವು ಸ್ಟೆಪ್ ಬೈ ಸ್ಟೆಪ್ಪನ್ನು ಬಿಡಿಸ್ಕೊಳ್ಬೇಕು. ಈಗ 510ರಲ್ಲಿ ನೋಡ್ರಿ, 510 ಫಸ್ಟ್ 2ರಿಂದ ಹೋಗುತ್ತಲ್ಲ. 2 2 4, 4 ಅಂದರೆ 1 ಉಳಿತು 11 ಆಯಿತು. 2 5 10, 1 ಉಳಿತು 10 ಆಯಿತು. 2 5 10. ಮತ್ತು ಇದು 2ರಿಂದ ಅಂದರೆ ಹೋಗಲ್ಲಪ್ಪ ಇದು. ಮತ್ತು 2ರಿಂದ ಹೋಗುತ್ತೇನು? ಇಲ್ಲಲ್ಲ, 3ರಿಂದ ಟ್ರೈ ಮಾಡೋಣ. ಈಗ 3ರಿಂದ ಹೋಗುತ್ತಿದ್ದು 3 3 8 24, 1 ಉಳಿತು 3 5 15. ಮತ್ತು 3ರಿಂದ ಹೋಗುತ್ತೇನೆ? ಮತ್ತೆ 3ರಿಂದ ಹೋಗುತ್ತೆ. 2 ಮಾಡಿದೆ, 3 ಮಾಡಿದೆ, ಮತ್ತು 3ರಿಂದ ಮಾಡಿದರೆ 3 2 6 ಆಗುತ್ತೆ, 25 ಆಗಲ್ಲ. ಈ 3ರಿಂದ ಅಂತಂದ್ರೆ ನೆಕ್ಸ್ಟ್ ಅವಿಭಾಜ್ಯ ಅಪವರ್ತನ ಯಾವುದು? 5. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ 5. ಈಗ 5 ಅಂತಂದ್ರೆ 5 1 5, 5 3 ಉಳಿತು 5 ಅಂದರೆ 35, 5 1 35. 17 ಅಂತಂದ್ರೆ ಖುದ್ದಾಗಿ ಅವಿಭಾಜ್ಯ ಸಂಖ್ಯೆ ಆಗಿದೆ. ಅಂದರೆ ಏನಾಯಿತು? 510 ಅಂತಂದ್ರೆ ಇದರ ಅವಿಭಾಜ್ಯ ಅಪವರ್ತನಗಳು 2 ಇಂಟು 3 ಇಂಟು 5 ಇಂಟು 17 ಅಂತಾಯಿತು. ಇನ್ನು 92ರ ಅವಿಭಾಜ್ಯ ಅಪವರ್ತನಗಳನ್ನು ಬರೀಬೇಕು. 92ರಲ್ಲಿ ಫಸ್ಟ್ ನೋಡಿ, 92 ಅದನ್ನು ಚಿಕ್ಕ ಸಂಖ್ಯೆಯಿಂದನೇ ಸ್ಟಾರ್ಟ್ ಮಾಡೋಣ. ಚಿಕ್ಕ ಅವಿಭಾಜ್ಯ ಸಂಖ್ಯೆಯಿಂದ 2ರಿಂದ 2 4 8, 2 4 8 ಆಯ್ತಾ, 12 ಆಗುತ್ತಲ್ಲ. 2 6 12, ಮತ್ತು 2 2 4, 2 3 6. ಈಗ 23 ಆಯ್ತಲ್ಲ. 23 ಅನ್ನೋದೇನು? ಅವಿಭಾಜ್ಯ ಸಂಖ್ಯೆ ನಿಲ್ಲದು. ಹಾಗಾಗಿ ಇದನ್ನು ಇಲ್ಲಿ ಈಗ ಬಿಡಿಸಲೇ 23 ಅಂದರೆ 23. ಅಂದ್ರೆ 92 ಅಂದರೆ ಏನಾಯಿತು? 2 ಘಾತಾಂಕ ಎಷ್ಟು? 1 2 ಅದಲ್ಲ, 2 ಘಾತಾಂಕ 2 ಇಂಟು 23. ಓಕೆ, ಈಗ ಕೊಟ್ಟಿರುವಂಥ ಸಂಖ್ಯೆಗಳಲ್ಲಿ ಮೊದಲು ನಾವು ಅವಿಭಾಜ್ಯ ಅಪವರ್ತನ ಮಾಡಿದ್ದೀವಿ. ಈಗ ಮಸ ಕಂಡುಹಿಡಿಬೇಕಂತ ಹೇಳಿದೆ. ನಾವು ಏನಂತ ಹೆಂಗೆ ಕಂಡುಹಿಡಿತೀವಿ? ಸಾಮಾನ್ಯ ಪ್ರೈಮ್ ಫ್ಯಾಕ್ಟರ್ನಲ್ಲಿ ಘಾತಾಂಕ ಚಿಕ್ಕದಿದ್ದನ್ನು ಆರಿಸ್ಕೊಳ್ಬೇಕು. ಇಲ್ಲಿ ಫಸ್ಟ್ ಸಾಮಾನ್ಯ ಪ್ರೈಮ್ ಫ್ಯಾಕ್ಟರ್ ಯಾವುದದ ನೋಡ್ರಿ? 2 ಇದೆಯಲ್ಲ, 2 ಘಾತಾಂಕ ಕಮ್ಮಿ ಇದ್ದದ್ದು ಬರೀಬೇಕು. ಅದು ಏನಾಗಿರುತ್ತೆ? ಮಸ ಆಗಿರುತ್ತೆ. ಅಂದರೆ 2 ಘಾತ 2 ಇದೆ, 2 ಘಾತ 1 ಇದೆ ಅಂದರೆ 2 ಘಾತ 1 ತೊಗೊಳ್ತೀವಿ. ಉಳಿದದ್ದು ಯಾಕೆ ತೊಗೊಳ್ಳಲ್ಲ? ಮಸ ಅಂತಂದ್ರೆ ಏನು ಹೇಳಿದ್ವಿ ನಾವು? ಕಾಮನ್ ಪ್ರೈಮ್ ಫ್ಯಾಕ್ಟರ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀವಿ. ಘಾತಾಂಕ ಚಿಕ್ಕದಿದ್ದದ್ದು. ಇಲ್ಲಿ ಮಸ 2 ಆಯಿತು. ಲಸ ಅಂತಂದ್ರೆ ಏನು ಮಾಡಿದ್ದೀವಿ? ಎಲ್ಲ ಪ್ರೈಮ್ ಫ್ಯಾಕ್ಟರ್ಗಳನ್ನು ಬರೀಬೇಕು. ಘಾತಾಂಕ ಚಿಕ್ಕದಿದ್ದದ್ದು ಕಾಮನ್ ಆಗಿದ್ದದ್ದು ಬರ್ಕೊಳ್ಬೇಕು. ಇಲ್ಲಿ ಲಸ ನೋಡೋಣ. ಲಸ ಯಾವುದು? 2 3 5 17 23 ಇಷ್ಟಿದೆ ನೋಡಿ.
2 3 5 17 23. ಘಾತಾಂಕ ಹೆಚ್ಚಿದ್ದದ್ದು, ಇದರಲ್ಲಿ ಘಾತಾಂಕ 2 ಇದೆ, ಇದರಲ್ಲಿ ಘಾತಾಂಕ 1 ಇದೆ. ಘಾತಾಂಕ ಜಾಸ್ತಿ ಇದ್ದದ್ದು ಬರೀಬೇಕು. 2 ರ ಘಾತ 2 ಇಂಟು 3 ಇಂಟು 5 ಇಂಟು 17 ಇಂಟು 23. ಇದನ್ನು ಗುಣಿಸ್ರಿ. ಇದನ್ನು ಗುಣಾಕಾರ ಮಾಡಿದ್ರೆ ನಿಮ್ಮ ಆನ್ಸರ್ ಎಷ್ಟು ಬರುತ್ತೆ? 23,460. ಎಷ್ಟು ರೀ? 23,460 ಅಂಥೇಳಿ ಬರುತ್ತೆ. ಸರಿನಾ? ಈಗ ವೆರಿಫಿಕೇಶನ್ ತಾಳೆ ನೋಡೋದು ಅಂತ. ವೆರಿಫಿಕೇಶನ್ ತಾಳೆ ನೋಡೋದು ಏನಂತ ಹೇಳಿದ್ದೀವಿ? ಮ ಸ ಅ ಇಂಟು ಲ ಸ ಅ ಮಾಡಬೇಕು. ಫಸ್ಟ್ ಮ ಸ ಅ ಇಂಟು ಲ ಸ ಅ ಮಾಡಬೇಕು. ಮ ಸ ಅ ಎಷ್ಟಿದೆ? ಮ ಸ ಎಷ್ಟು? 2. ಲ ಸ ಅ 23,460. ಸರಿನಾ? ಇದ್ರ 23,460 ಇಂಟು ಏನಂತ ಮಾಡ್ಬೇಕಂತ ಹೇಳಿನಿ? 2ರಿಂದ ಗುಣಾಕಾರ ಮಾಡ ಅಂತ ಹೇಳಿದೆ. 23,460ಕ್ಕೆ 2ರಿಂದ ಗುಣಿಸ್ಬೇಕು. ಎಷ್ಟು ಬರುತ್ತೆ ರೀ? 46,920. 46,920 ಅಂತ ಬಂತು. ಈಗ ಮತ್ತೆ ನಾವೇನಂತಂದ್ರೆ ಆ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕು. ಯಾವುದ್ರಾವ ಎರಡು ಸಂಖ್ಯೆಗಳು? ಕೊಟ್ಟಿರುವಂಥ ಎರಡು ಸಂಖ್ಯೆ 510 ಇಂಟು 92. ಇವೆರಡನ್ನೂ ಗುಣಾಕಾರ ಮಾಡಿದರೆ ಎಷ್ಟೇ ಬರುತ್ತೆ? 46,920 ಅಂಥೇಳಿ ಇದೆ. ಹಾಗಾಗಿ ಕೊಟ್ಟಿರುವಂಥ ಸಂಬಂಧ ಸರಿ ಇದೆ ಅಂತ ನೀವು ಬರೀಬೇಕು. ಓಕೆ, ಬರೀತೀರಿ? ಈಗ ನೆಕ್ಸ್ಟ್ ಇದರ 2ನೇ ಲೆಕ್ಕದಲ್ಲೇ 3ನೇ ಪ್ರಶ್ನೆಯನ್ನು ನೋಡೋಣ. 3ನೇ ಉಪಪ್ರಶ್ನೆ ಸೇಮ್ ಇದೆ. ಕೆಳಗೆ ನೀಡಿರುವಂಥ ಜೋಡಿಗಳಲ್ಲಿ 3ನೇ ಉಪಪ್ರಶ್ನೆಯಲ್ಲಿ 336 ಮತ್ತು 54 ಅಂತ ಕೊಟ್ಟಿದ್ದಾರೆ. 336 ಮತ್ತು 54 ಬಿಡಿಸಲೇ ಇದನ್ನು. ಮೊದಲು 336ನ ಬಿಡಿಸ್ಕೊಳ್ತೀನಿ. 336 ಆಮೇಲೆ 54ನ ಬಿಡಿಸ್ಕೋಬೇಕು. 334ರ ಅವಿಭಾಜ್ಯ ಅಪವರ್ತನ ಮಾಡಬೇಕು ನಾವು. ಫಸ್ಟ್ 2ರಿಂದ ಹೋಗುತ್ತೆ. 336 2ರಿಂದ ತಗೊಳ್ತೀನಿ. 2 1 2 ಎಷ್ಟು? 13 ಆಯಿತು. 2 6 12, 1 ಉಳಿತು 16 ಆಯಿತು. 2 8 16. ಮತ್ತು 2ರಿಂದ ಹೋಗುತ್ತೆ. 2 8 16 ಮತ್ತು 2 4 8. ಮತ್ತು 2ರಿಂದ ಆಗುತ್ತೆ. 2 4 8, 2 2 4 ಮತ್ತು 2ರಿಂದ 2 2 4, 2 1. ನೆಕ್ಸ್ಟ್ ಇದ್ರ ಮುಂದಿನ ಅವಿಭಾಜ್ಯ ಅಪವರ್ತನ ಯಾವುದ್ರಿ? 3. 3 ನೋಡ್ಲೆ 3 7 21. ನೆಕ್ಸ್ಟ್ 7 1 7, ಯಾಕಂದ್ರೆ 7 ಖುದ್ದಾಗಿ ಅವಿಭಾಜ್ಯ ಅಪವರ್ತನನೇ, ಅವಿಭಾಜ್ಯ ಸಂಖ್ಯೆನೇ ಆಗಿದೆ. ಹಾಗಾಗಿ ಇದರ ಅವಿಭಾಜ್ಯ ಅಪವರ್ತನಗಳು ನೋಡಿ. 2ರ ಘಾತ 1 2 3 4 ಅದಾವೆ. 2ರ ಘಾತ 4 ಇಂಟು ಏನು ಉಳಿತು? 3 ಉಳಿತು ಇಂಟು 7. ಸರಿನಾ? ನೆಕ್ಸ್ಟ್ 54ರದ್ದು ನೋಡೋಣ. 54ರ ಅವಿಭಾಜ್ಯ ಅಪವರ್ತನ ಮಾಡಬೇಕು. 54 ಇದನ್ನು ಸಹ 2ರಿಂದ ಹೋಗುತ್ತಲ್ರಿ. ಸ್ಟಾರ್ಟಿಂಗ್ 2ರಿಂದ 2 2 4, 2 2 2 4 ಆಯ್ತಾ? 14 ಆಯಿತು. 2 7 14. 3ರಿಂದ ಹೋಗುತ್ತೆ. ಈಗ 3 9 27, 3 3 9, 3 1 3. ಸರಿ. ಇದರ ಅವಿಭಾಜ್ಯ ಅಪವರ್ತನ ನೋಡಿದರೆ 2ರ ಘಾತ 1 1 ಆಯಿತು. 3 ಘಾತ 3, ಯಾಕಂದ್ರೆ 3 ಬಾರಿ 1 ಬಿಟ್ಟವ. ಸರಿನಾ? ಗೊತ್ತಾಯ್ತಾ ಇದು? ಈಗ ನಾವು ಇದು HCF ಮಸ ಕಂಡಿಡಿಯೋಣ. ಸ್ಟಾರ್ಟಿಂಗ್ ಮಸ ಕಂಡಿಡಿಬೇಕಾದ್ರೆ ಏನಂತ ಹೇಳೀನಿ? ಸಾಮಾನ್ಯ ಪ್ರೈಮ್ ಫ್ಯಾಕ್ಟರ್ನಲ್ಲಿ ಘಾತಾಂಕ ಚಿಕ್ಕದಿದ್ದನ್ನು ತೆಗೆದುಕೊಳ್ಬೇಕು. ಇಲ್ಲಿ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಯಾವ್ಯಾವ ಅದಾವ ನಂಬಲ್ಲಿ ಕೊಟ್ಟಿದ್ದು? 2 2 ಇದೆನಾ? 3 ಇದೆಯಲ್ಲ. ಯಾವುದು ಪ್ರೈಮ್ ಫ್ಯಾಕ್ಟರ್ ಕಾಮನ್ ಇದ್ದದ್ದು? 2 ಮತ್ತು 3. ಸರಿನಾ? ಈಗ ಬರೀಲ್ಲ ಇದನ್ನ ಮಸ ಅ 2 ಇಂಟು 3. ಇದರ 2ರಲ್ಲಿ ಚಿಕ್ಕ ಘಾತ 1 ಇದ್ದದ್ದು, ಇದರಲ್ಲಿ ಚಿಕ್ಕ ಘಾತ 1 ಇದ್ದದ್ದು. ಅಂದರೆ ಎಷ್ಟಾಯ್ತು ಇದು? ಮಸ ಅ 6. 2 3 6. ಮಸ ಎಷ್ಟಾಯಿತು? 6.
ಲಸಾಗಿ ಏನು ಮಾಡಬೇಕು? ದೊಡ್ಡ ಘಾತಗಳನ್ನು ತೆಗೆದುಕೊಳ್ಬೇಕು. ಲಸ ಅ ಎಲ್ಲ ಪ್ರೈಮ್ ಫ್ಯಾಕ್ಟರೈಸೇಷನ್ ತಗೊಳ್ಬೇಕು, ದೊಡ್ಡ ಘಾತ ಇದ್ದೇ ತೆಗೆದುಕೊಳ್ಬೇಕು. ದೊಡ್ಡ ಘಾತ 2 ಘಾತ 4, 3 ಘಾತ 3 ಇಂಟು 7, 2 ಘಾತ 4 ಇಂಟು 3 ಇಂಟು 7 ಮಾಡಬೇಕು. ಮಾಡಿದರೆ ಅದನ್ನು ಗುಣಾಕಾರ ಮಾಡಿರಿ. 2 ಘಾತ 4, 2ಕ್ಕೆ 4 ಸಲ ಗುಣಾಕಾರ, 3ಕ್ಕೆ ಎಷ್ಟು 3 ಸಲ ಗುಣಾಕಾರ ಎಷ್ಟಾಗತ್ತೆ ನೋಡಿ. 2 ಘಾತ 4 ಎಷ್ಟು? 2ಕ್ಕೆ 4 ಸಲ ಗುಣಾಕಾರ, 2 ಇಂಟು 2 ಇಂಟು 2 ಇಂಟು 2 4 ಸಲ ಗುಣಾಕಾರ. 2 ಎಳೆ 4, 4 2 8 8 ಎಡ್ಲೆ 16. 3ಕ್ಕೆ 3 ಸಲ ಗುಣಾಕಾರ, 3 ಇಂಟು 3 ಇಂಟು 3 3 3 9 9 3 27 ಇಂಟು 7. ಈಗ 16, 27 ಮತ್ತು 7ಕ್ಕೆ ಗುಣಾಕಾರ ಮಾಡಿರಿ. ಎಷ್ಟು ಬರುತ್ತೆ ಗುಣಾಕಾರ ಮಾಡಿದರೆ? ಗುಣಾಕಾರ ಮಾಡಿ ಹೇಳ್ರಿ ಅದನ್ನೇ. ಎಷ್ಟು? 3024 3024 ಅಂಥೇಳಿ ಬರುತ್ತೆ. 3024. ಈಗ ಲೆಕ್ಕ ಕಂಪ್ಲೀಟ್ ಆಗಲಿಲ್ಲ. ಏನು ಮಾಡ್ಬೇಕು? ಅದನ್ನು ನಾವು ತಾಳೆ ನೋಡಬೇಕು. ಏನು? ಲಸ ಅ ಇಂಟು ಮಸ ಇಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಅಂಥೇಳಿ ನಾವು ತಾಳೆ ನೋಡಬೇಕಾಗಿದೆ. ಓಕೆನಾ? ವೆರಿಫೈ ಮಾಡೋಣ, ತಾಳೆ ನೋಡೋಣ. ಫಸ್ಟ್ ಮಸ ಮಾಡಲಿ. ಮಸ ಅ ಇಂಟು ಲ ಸ ಅ. ಮಸ ಅ ಎಷ್ಟಿದೆ? ಮಸ ಅ 6 ಇಂಟು ಲ ಸ ಅ 3024 3024. ಇದರಲ್ಲಿರುವಂಥ ಮಸ ಮತ್ತು ಲಸವನ್ನೇ ತೆಗೆದುಕೊಂಡಿನಲ್ಲ. ಈಗ 6 ಇಂಟು 3024 ಗುಣಾಕಾರ ಮಾಡೋಣ. ಮಾಡಿರಿ ಇದನ್ನು ಗುಣಾಕಾರ. ಎಷ್ಟು ಬರುತ್ತೆ? 18144. ಎಷ್ಟು ರೀ? 18144. ಈಗೇನು ಮಾಡಬೇಕು? ನಾವು ಆ ಎರಡೂ ಸಂಖ್ಯೆಗಳ ಗುಣಾಕಾರ ಮಾಡಬೇಕು, ಈಕ್ವಲ್ ಬರಬೇಕು. ಅದು ಬರುತ್ತಿಲ್ಲ ನೋಡಬೇಕು. ಆ ಎರಡು ಸಂಖ್ಯೆಗಳು ಯಾವುವು? 336 ಇಂಟು 54. 336 ಇಂಟು 54 ಗುಣಾಕಾರ ಮಾಡ್ರಿ ನಾವು. ಎಷ್ಟು ಬರುತ್ತೆ? ಅದನ್ನು ಸೇಮ್ 18144 ಬರುತ್ತೆ. ಆದ್ದರಿಂದ ಸಂಬಂಧ ಸರಿ ಅಂತ ಬರೀಬೇಕು. ಸಂಬಂಧ ಸರಿ ಇದೆ ಅಂತ ಬರೀಬೇಕು. ಓಕೆ, ಅರ್ಥ ಆಗ್ತಾ ಇದೆನಾ?